ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮನಿ ಆಲ್ ಫ್ರೆಂಡ್ ಕನ್ನಡ. ಫ್ರೈಡೇ ಸ್ಯಾಟರ್ಡೆ ಸಂಡೇ ಬಂತು, ವೀಕೆಂಡ್ ಪ್ಲಾನ್ ಫುಲ್ ರಜೆ ಇರುತ್ತೆ. ಔಟ್ಸೈಡ್ ಆ ಕಡೆ ಔಟ್ಸೈಡ್ ಹೋಗೋಣ, ಮತ್ತು ಪಾರ್ಟಿ ಮಾಡೋಣ, ಮೂವಿಗೆ ಹೋಗೋಣ ಅಂತ ತುಂಬಾ ಪ್ಲಾನಿಂಗ್ಸ್ ಇರುತ್ತೆ. ಆ ಇಂಟೆನ್ಷನ್ ನಿಮ್ಮ ಫ್ರೆಂಡು ನಿಮಗೆ ಫೋನ್ ಮಾಡಿದಾಗ ಲೋ ಮಚ್ಚ ಎಲ್ಲಿದೆ ಅಂತ ಕೇಳಿದಾಗ ನಿಮ್ಮದು ಕಾನ್ವರ್ಸೇಷನ್ ಹೆಂಗಿರುತ್ತೆ ಅಂತಂದರೆ, ನಾನು ಕೇಳಿದೆ ಮೂವಿಗೆ ಹೋಗೋಣ, ಹೋಟ್ಲಿಗೆ ಹೋಗೋಣ, ಐಸ್ ಕ್ರೀಮ್ ತಿನ್ನೋಣ, ಜೋಳ ತಿನ್ನೋಣ. ಏನ್ ನಿನ್ ಪ್ರಾಬ್ಲಮ್ಮು? ಇಲ್ವಲ್ಲಮ್ಮ, ಕಾಸಿಲ್ವಲ್ಲಮ್ಮ, ಪೈಸೆ ಇಲ್ವಲ್ಲಪ್ಪ, ಪೈಸೆ ಇಲ್ವಲ್ಲಪ್ಪ. ನಿಮ್ಮ ಬಾಯಲ್ಲೂ ಸೇಮ್ ಡೈಲಾಗ್ ಬರ್ತಾ ಇದೆಯಾ? ಆ್ಯಂಡ್ ಇನ್ನೊಂದು, ನಾನು ಹೇಳಕ್ಕೆ ಹೋಗ್ತಿರೋ ಲೋನ್ ಆ್ಯಪು ಬರೀ ಇದಕ್ಕೆ ಅಂತಲ್ಲ, ನಿಮ್ಮ ಎಮರ್ಜೆನ್ಸಿ ಟೈಮಲ್ಲೂ ಇನ್ಸ್ಟೆಂಟಾಗಿ ಲೋನ್ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಆ್ಯಂಡ್ ಇನ್ನೊಂದು ಈ ಆ್ಯಪ್ ಯಾವುದು ಹೆಂಗೆ ವರ್ಕ್ ಆಗುತ್ತೆ, ಎಷ್ಟು ಲೋನ್ ಸಿಗುತ್ತೆ, ಆ್ಯಂಡ್ ಇನ್ನೊಂದು ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅಂತೆಲ್ಲ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಈಗ ಹೇಳಕ್ಕೆ ಹೋಗ್ತಿರೋ ಆ್ಯಪ್ ನೇಮ್ ಬಂದು ಟ್ರೂ ಬ್ಯಾಲೆನ್ಸ್ ಅಂತ. ನನ್ನ ಆ್ಯಪ್ ಲಿಂಕ್ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಂಡ್ ಹೌದು, ಇದು ಯಾವ ಥರ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ನೀವು ಎಂಟ್ರಿ ಆಗ್ತಿದ್ದಂಗೆ ಇಂಟರ್ಫೇಸ್ ಬಂದು ಈ ಥರ ಇರುತ್ತೆ. ನೀವು ಸ್ಟಾರ್ಟಿಂಗ್ ನಿಮ್ಮದು ನಂಬರ್ ಕೊಡಬೇಕಾಗುತ್ತೆ, ನಿಮ್ಮ ನಂಬರ್ ಆ್ಯಡ್ ಮಾಡಬೇಕಾಗುತ್ತೆ. ನಿಮ್ಮ ನಂಬರ್ ಆ್ಯಡ್ ಆದಮೇಲೆ ನಿಮಗೆ ಒಂದು OTP ಬರುತ್ತೆ. ಆ OTP ಜನ್ರೇಟ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಒಂದು ಎಲ್ಲ ಅಲೋ ಕೇಳುತ್ತೆ, ಅಗ್ರಿ ಅಂತ ಕೇಳುತ್ತೆ. ಅಗ್ರಿ ಅಲ್ಲೆಲ್ಲ ಕೊಟ್ಟು ಮತ್ತು ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಮುಂದೆ ಕೊಟ್ಟಾಗ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಇಂಟರ್ಫೇಸ್ ಈ ಥರ ಕಾಣುತ್ತೆ. ಅದು ಕಂಟಿನ್ಯೂ ಕೊಟ್ಟಾಗ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಕ್ಯಾಶ್ ಲೋನ್ ಮತ್ತು ಲೆವೆಲ್ ಅಪ್ ಲೋನ್, ಎರಡು ಥರ ಲೋನ್ ಇದೆ. ಆ್ಯಂಡ್ ಇನ್ನೊಂದು ಕ್ಯಾಶ್ ಲೋನ್ ಯಾರಿಗೆ ಅಂತಂದರೆ, ನಿಮ್ಮದು ಇದು ಸಿವಿಲ್ ಸ್ಕೋರ್ ತುಂಬ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಕ್ಯಾಶ್ ಲೋನ್ ಯೂಸ್ ಆಗುತ್ತೆ. ಸ್ವಲ್ಪ ಸಿವಿಲ್ ಸ್ಕೋರ್ ಕಮ್ಮಿ ಇರುತ್ತೆ ಅಂಥವ್ರಿಗೆ ಲೆವೆಲ್ ಅಪ್ ಲೋನ್ ಯೂಸ್ ಆಗುತ್ತೆ. ಎಂತಕ್ಕೆ ಅಂತಂದರೆ, ನಿಮಗೆ ಲೆವೆಲ್ ಅಪ್ ಲೋನ್ ಬಂದು ನಿಮಗೆ ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಅದು ಸ್ವಲ್ಪ ಅಮೌಂಟ್ ಕಮ್ಮಿ ಬರುತ್ತೆ. ಅದರಿಂದ ನೀವು ಇದು ಅಮೌಂಟ್ ತೊಗೊಂಡು ನೀವು ಪೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮದು ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆಗೋಕ್ಕೆ ತುಂಬ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಲೆವೆಲ್ ಅಪ್ ಲೋನ್ ಅಂತ ಇದೆ. ಆ್ಯಂಡ್ ಒಂದು ಇದರಲ್ಲಿ ಲೆವೆಲ್ ಅಪ್ ಲೋನಲ್ಲಿ 1,000 ಇಂದ 5,000 ಗಂಟೆ ಸಿಗುತ್ತೆ ಅಮೌಂಟು. ಕ್ಯಾಶ್ ಲೋನಲ್ಲಿ ನಿಮಗೆ 5,000ದಿಂದ 1,00,000 ಗಂಟೆ ಸಿಗುತ್ತೆ. 3 to 12 ಮಂತ್ಸ್ ಡಿಫ್ರೆನ್ಸ್ ಇರುತ್ತೆ. ಅದರಲ್ಲಿ ಯಾವ್ದಾರ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು. ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ಎಷ್ಟು ಅಮೌಂಟ್ ಅಂತ ಕೇಳೋಕ್ಕಾಗುತ್ತೆ. ನಿಮಗೆ ಇದರಲ್ಲಿ ನಾನು ಈಗ ಹೇಳಕ್ಕೆ ಹೋಗ್ತಾ ಲೆವೆಲ್ ಅಪ್ ಲೋನು ಪ್ರೊಸೆಸ್ ಯಾವ ಥರ ಇದೆ ಅಂತ ನಿಮ್ಗೆ ಚೆಕ್ ಮಾಡಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಅದರಲ್ಲಿ ಕೇಳ್ತಾನೆ 1,000ದಿಂದ 10,000 ಗಂಟೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಇನ್ನೊಂದು ಇದರಲ್ಲಿ ಮೆಡಿಕಲ್ ನಿಮಗೆ ಎಷ್ಟು ಕೊಟ್ಟಾಗ ಏತಕ್ಕೆ ನಿಮಗೆ ಯಾವ ಪರ್ಪೋಸಿಗೆ ತೊಗೊತಿದ್ದಾರೆ ಅಂತ ಕೇಳ್ತಾರೆ. ನಾನು ಇದರಲ್ಲಿ ನಾನು ಮೆಡಿಕಲ್ ಅಂತ ಚೂಸ್ ಮಾಡಿದ್ದೀನಿ. ನಿಮ್ಗೆ ಯಾವ ಪರ್ಪೋಸಿಗೆ ಬೇಕು ಆ ಪರ್ಪೋಸ್ ಯೂಸ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡ್ಕೊಂಡು ತೊಗೊಬೋದು. ಆ್ಯಂಡ್ ನೆಕ್ಸ್ಟ್ ಬಂತು ಅಂತಂದರೆ, ನಿಮಗೆ ಈಗ ಏನು ಜಾಬ್ ಮಾಡ್ತಾ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತೀರಾ, ಜಾಬ್ ಹೋಗ್ತಾ ಇದ್ದೀರಾ, ಸ್ಟೂಡೆಂಟ್ ಆಗಿದ್ದೀರಾ, ಹೌಸ್ ವೈಫ್ ಆಗಿದ್ದೀರಾ ಎಲ್ಲ ಕೇಳ್ತಾರೆ. ಆ್ಯಂಡ್ ಇನ್ನೊಂದು ನಾನು ಸೆಲೆಕ್ಟ್ ಮಾಡಿದ್ದು ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ, ಅದಕ್ಕೆ ಸ್ಯಾಲರಿಡ್ ಅಂತ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ನಿಮ್ಮದು ವಾಟ್ ಈಸ್ ಯುವರ್ ಕಂಪನಿ ನೇಮ್, ಯಾವ ಕಂಪ್ನಿಗೆ ಹೋಗ್ತಾ ಇದ್ದೀರಾ ಅಂತ ಅಲ್ಲಿ ಕೇಳ್ತಾನೆ. ನಿಮ್ಗೆ ಯಾವ ಕಂಪ್ನಿಗೆ ಹೋಗ್ತಾ ಇರುವಾಗ ಅವ್ರ ಕಂಪ್ನಿ ಟೈಪ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮದು ಆ ಕಂಪನಿಲಿ ಏನು ಜಾಬ್ ನಿಮ್ಮದು ಅಂತ ಕೇಳ್ತಾ ಇದ್ದಾರೆ. ಅದು ನಿಮ್ಮದು ಯಾವ ಜಾಬು ಅಂತ ಒಂದಿಷ್ಟು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಯಾವುದು ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಬೋದು. ಅಡ್ಮಿನಿಸ್ಟ್ರೇಟರ್ ಆಗಿರ್ತೀರಾ, ಇಂಜಿನಿಯರ್ ಆಗಿರ್ತೀರಾ, ಮ್ಯಾನೇಜರ್ ಆಗಿರ್ತೀರಾ, ಪ್ರೊಫೆಷ್ನಲ್ ಆಗಿರ್ತೀರಾ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಏಜೆಂಟ್ ಆಗಿರ್ತೀರಾ, ಸೂಪರ್ವೈಸರ್ ಆಗಿರ್ತೀರಾ, ವರ್ಕರ್ ಆಗಿರ್ತೀರಾ, ಇಲ್ಲ ಅದರ್ಸ್ ಆಗಿರ್ತೀರಾ. ಇದರ ಇಷ್ಟು ಕ್ಯಾಟಗರಿಯಲ್ಲಿ ನೀವು ಯಾವುದಾಗಿರ್ತೀರಾ ಅಂತ ನೀವು ಅಲ್ಲಿ ನೋಡಿಕೊಂಡು ಯಾವ್ದಾರ ಒಂದು ಸೆಲೆಕ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ ಲ್ಯಾಂಗ್ವೇಜ್ ಪ್ರಿಫರ್ ಆಗುತ್ತೆ, ಯಾವ ಲ್ಯಾಂಗ್ವೇಜ್ ನಿಮ್ಗೆ ಓಕೆ ಆಗುತ್ತೆ ಅಂತ ಕೇಳಿ ನೋಡಿಕೊಂಡು ನೀವು ಅದರಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಎಷ್ಟು ಅಮೌಂಟ್ ಬೇಕು ನಾನು ಇಲ್ಲಿ ಕೇಳ್ತಾ ಇರೋದು. ನಾನು ಕ್ಲಿಕ್ ಮಾಡೋದ್ರಲ್ಲಿ ಲೆವೆಲ್ ಅಪ್ ಲೋನು ನನಗೀಗ ಇದೊಂದು ಕೊಟ್ಟಿರೋದು ಕ್ಯಾಶ್ ಲೋನ್ ಅಮೌಂಟ್ ದೊಡ್ಡ ಅಮೌಂಟ್ ಕೊಟ್ಟಿದ್ದೀನಿ. ನಾನು ಜಸ್ಟ್ ನನಗೆ ಸಿಂಪಲಾಗಿ ಗೊತ್ತಾಗಲಿ ಅಂತ 11,000 ಇದು ಮಾಡಿ ತೋರ್ಸೋಕ್ಕಷ್ಟೇ ನಾನು ಲೋನ್ ತೊಗೊತಾ ಇಲ್ಲ. ಆ್ಯಂಡ್ ನಾನು 6 ಮಂತ್ಸ್ ಇದು ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಿರೋದು ಮಂತ್ಲಿ EMI ಬಂದು 2,140 ರುಪೀಸು. ಅಟ್ 2.4 ಪರ್ ಮಂತ್ 2.4% ಇಂಟ್ರೆಸ್ಟ್ ಇದು ಮಾಡ್ತಿದ್ದಾನೆ. ಸಡನ್ನಾಗಿ ಇನ್ಸ್ಟೆಂಟಾಗಿ ಸಿಗ್ತಿದೆ ಅಂತಂದರೆ ಯಾವುದೇ ಆಗಿರ್ಬೋದು. ಆ್ಯಂಡ್ ಇನ್ನೊಂದು ಇದು ಫೈನಾನ್ಸ್ ಆಗಿರೋದ್ರಿಂದ ಟ್ರೂ ಬ್ಯಾಲೆನ್ಸು ಇದೊಂದು ಲೈಕ್ ಫೈನಾನ್ಸ್ ಆ್ಯಪು, ಅದರಿಂದ ನಮಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ. ನೆಕ್ಸ್ಟ್ ನಾನು ಕೊಟ್ಟಾಗ ಫುಲ್ಲು ನಾನು ಏನೇನು ಅಪ್ಲೈ ಮಾಡಿರ್ತೀನಿ, ಏನೇನು ಕೊಟ್ಟಿರ್ತೀನಿ ಪೂರ್ತಿ ಎಲ್ಲ ಡೀಟೇಲ್ಸ್ ಬರುತ್ತೆ. ಆ ಡೀಟೇಲ್ಸ್ ನಿಮಗೆ ಆಟೋಮೆಟಿಕ್ ಕಾಣುತ್ತೆ. ಈ ಥರ ನಿಮಗೆ ಎಷ್ಟು ಸಿಗುತ್ತೆ. ನೆಕ್ಸ್ಟ್ ನೀವು ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ ಎಲ್ಲ ಪ್ರೊಸೆಸ್ ಮುಗ್ದೋಗ್ಬಿಟ್ಟು ನಿಮ್ಮ ಕಡೆ ಅವ್ರ ಕಡೆಯಿಂದ ನಿಮ್ಗೆ ಕನ್ಫರ್ಮೇಷನ್ ಕಾಲ್ ಬಂದು ಎಲ್ಲ ಓಕೆ ಆಗಿತ್ತು ಅಂತಂದರೆ ನಿಮ್ಗೆ ಇನ್ಸ್ಟೆಂಟಾಗಿ ಲೋನ್ ಸಿಗುತ್ತೆ. ಇಷ್ಟು ಪ್ರೋಸೆಸ್ ಇದೆ. ಆ್ಯಂಡ್ ಇನ್ನೊಂದು ಈ ಆ್ಯಪಲ್ಲಿ ಬರೀ ಇದೆ ಅಂತಲ್ಲ, ನಿಮಗೆ ಇದರಲ್ಲಿ ನೀವು ಅರ್ನು ಕೂಡ ಮಾಡ್ಬೋದು. ಹೆಂಗಿದು ಬರೀ ಲೋನ್ ಅಂತಂದರೆ ಇಸ್ಕೊಂತಾರೆ, ಅದು ಹೆಂಗೆ ಅರ್ನ್ ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಗುರು, ಇದರಲ್ಲಿ ಅರ್ನು ಕೂಡ ಮಾಡ್ಬೋದು. ಇದು ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಇದೆ. ಅದರಲ್ಲಿ ನೀವು ಇದರಲ್ಲಿ ಅರ್ನು ಕೂಡ ಮಾಡ್ಬೋದು. ಬರೀ ಲೋನ್ ಆ್ಯಪ್ ಅಂತಂದರೆ ಬರೀ ಈಸ್ಕೊಳ್ಳೋದಲ್ಲ, ಏನಾದರೂ ಅವ್ರ ಹತ್ರ ಈಸ್ಕೊಳ್ಳೋದಲ್ಲ, ಮತ್ತು ಇನ್ನೊಂದು ಅರ್ನು ಕೂಡ ಮಾಡ್ಬೋದು. ಆ ಅರ್ನಲ್ಲೇ ಬೇಕಾದ್ರೆ ನೀವು EMI ಕಟ್ಕೊಂಡು ಹೋಗೋ ಥರನೂ ಪ್ಲ್ಯಾನ್ ಮಾಡ್ಕೊಬೋದು. ಅದು ನಿಮಗೆ ಬಿಟ್ಟು ಯಾವ ಥರ ಅಂತ. ಆ್ಯಂಡ್ ಇದರಲ್ಲಿ ಸ್ಟಾರ್ಟಿಂಗ್ ನೀವು ಯಾರು ರೆಫರ್ ಮಾಡಿರ್ತಾರೆ ಅವ್ರಿಗೆ ಇನ್ಸ್ಟೆಂಟಾಗಿ ನಿಮಗೆ 5% ಅಮೌಂಟ್ ಬರುತ್ತೆ.
ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಈ ಥರ ಸಫರ್ ಮಾಡ್ತಾ ಇರ್ತಾರೆ ಆ್ಯಂಡ್ ಇನ್ನೊಂದು ಎಮರ್ಜೆನ್ಸಿ ಟೈಮಲ್ಲಿ ತುಂಬ ಯಾರ್ಯಾರು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ, ಯೂಸ್ ಆಗಲಿ. ಆ್ಯಂಡ್ ಇನ್ನೊಂದು ಈ ಆ್ಯಪ್ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಕ್ಲಿಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಎಲ್ಲ ಪ್ರೊಸೆಸ್ ಮುಗಿಸ್ಕೊಳ್ಳಿ. ಆ್ಯಂಡ್ ನೀವು ಲೋನ್ ತೊಗೊಳ್ಳಿ ಆ್ಯಂಡ್ ಅರ್ನ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಆಂಜನೇಯ.